ಬಂದರೆ ಸುಮಾರು ಜನ ಪಬ್ಲಿಕ್ ಏನು ತಮ್ಮ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಅವ್ರ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಂತ ಇಲ್ಲಿ ಬಂದರೆ ಅದಕ್ಕೆ ಸಂಬಂಧಪಟ್ಟ ಹೆಡ್ ಆಫ್ ದ ಇವ್ರು ಯಾರಿರ್ತಾರೆ ನೋಡಲ್ ಅಧಿಕಾರಿ ಅಂತ ಒಬ್ಬೊಬ್ಬರು ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬರು ನೋಡಲ್ ಅಧಿಕಾರಿ ಅಂತ ನೇಮಿಸಿರ್ತಾರೆ. ಆ ನೋಡಲ್ ಅಧಿಕಾರಿನೇ ಆ ಮೀಟಿಂಗ್ ಅಟೆಂಡ್ ಆಗಲ್ಲ. ನಾವಿಲ್ಲಿ ಪಬ್ಲಿಕ್ ಅವರ ಕಟ್ಟತಕ್ಕಂಥ ಟ್ಯಾಕ್ಸ್ ಅಮೌಂಟಲ್ಲಿ ಎಲ್ಲರಿಗೂ ಸ್ಯಾಲ್ರಿಗಳು ಮಾತ್ರ ತಿಂಗಳ 30ನೇ ತಾರೀಕು ಅಥವಾ 1ನೇ ತಾರೀಕು ಆಗೋದು ಟಕ್ಕಂತ ಬಂದು ಅಕೌಂಟಿಗೆ ಮಾತ್ರ ಅಮೌಂಟು ಬೀಳುತ್ತೆ. ಬಟ್ ಅವ್ರು ಪಬ್ಲಿಕ್ ಗ್ರೀವೆನ್ಸಸ್ ಕೇಳಲಿಕ್ಕೆ ಮಾತ್ರ ಇಲ್ಲಿ ಯಾರು ಗತಿ ಇರಲ್ಲ. ಫಸ್ಟ್ ಟೈಮ್ ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ ಇವರಿಗೆ ಸುಮಾರು ಸರಿ, ದಯವಿಟ್ಟು ಬಂದು ನೀವು ವಾರ್ಡ್ ಕಮಿಟಿ ಮೀಟಿಂಗಲ್ಲಿ ಪ್ರೊಸೀಜರ್ ಪ್ರಕಾರ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ದಯಮಾಡಿ ಅದನ್ನು ವೈಂಡ್ ಅಪ್ ಮಾಡಿ ಮೀಟಿಂಗೇ ಮಾಡೋದು ಬೇಡ ಅಂತ ಸುಮಾರು ಸರಿ ಹೇಳಿದ್ದೀನಿ. ಬಟ್ ಹೇಳಿದ್ರು ಅವ್ರು ಯಥಾ ಪ್ರಕಾರ ಅವ್ರು ನೋಡಲ್ ಅಧಿಕಾರಿನೂ ಮೀಟಿಂಗ್ ಅಟೆಂಡ್ ಆಗಲ್ಲ. ಅವರೇ ಬಂದಿಲ್ಲ ಅಂತಂದರೆ ಅವರು ಕೈ ಕೆಳಗಡೆ ಕೆಲಸ ಮಾಡೋಂಥ ಅಧಿಕಾರಿಗಳು ಯಾವ ರೀತಿ ಬಂದು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ ಹೇಳಿ. ಪ್ರತಿ ಸಾರಿ ಕರೆದಂಗೆ ಇವತ್ತು ಬುಧವಾರ ವಾರ್ಡ್ ಕಮಿಟಿ ಮೀಟಿಂಗು ನಮ್ಮ ವರ್ಮಾವ್ ಸಬ್ ಡಿವಿಷನಲ್ಲಿ ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ ಬಂದರೆ ಸುಮಾರು ಜನ ಪಬ್ಲಿಕ್ ಏನು ಅವ್ರು ತಮ್ಮ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಅವ್ರ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಇಲ್ಲಿ ಬಂದರೆ ಅದಕ್ಕೆ ಸಂಬಂಧಪಟ್ಟ ಹೆಡ್ ಆಫ್ ದ ಇವ್ರು ಯಾರಿರ್ತಾರೆ ನೋಡಲ್ ಅಧಿಕಾರಿ ಅಂತ ಒಬ್ಬೊಬ್ಬರು ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬರು ನೋಡಲ್ ಅಧಿಕಾರಿ ಅಂತ ನೇಮಿಸಿರ್ತಾರೆ. ಆ ನೋಡಲ್ ಅಧಿಕಾರಿನೇ ಆ ಮೀಟಿಂಗ್ ಅಟೆಂಡ್ ಆಗಲ್ಲ. ಆ ನೋಡಲ್ ಅಧಿಕಾರಿನೂ ಮೀಟಿಂಗ್ ಅಟೆಂಡ್ ಆಗಲ್ಲ. ಅವರೇ ಬಂದಿಲ್ಲ ಅಂತಂದರೆ ಅವರು ಕೈ ಕೆಳಗಡೆ ಕೆಲಸ ಮಾಡೋಂಥ ಅಧಿಕಾರಿಗಳು ಯಾವ ರೀತಿ ಬಂದು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ ಹೇಳಿ. ಭಯ ಇಲ್ಲ, ಭಕ್ತಿ ಇಲ್ಲ. ನಾವಿಲ್ಲಿ ಪಬ್ಲಿಕ್ ಅವರ ಕಟ್ಟತಕ್ಕಂಥ ಟ್ಯಾಕ್ಸ್ ಅಮೌಂಟಲ್ಲಿ ಎಲ್ಲರಿಗೂ ಸ್ಯಾಲ್ರಿಗಳು ಮಾತ್ರ ತಿಂಗಳ 30ನೇ ತಾರೀಕು ಅಥವಾ 1ನೇ ತಾರೀಕು ಆಗೋಷ್ಟು ಟಕ್ಕಂತ ಬಂದು ಅಕೌಂಟಿಗೆ ಮಾತ್ರ ಅಮೌಂಟು ಬೀಳುತ್ತೆ. ಬಟ್ ಅವ್ರ ಪಬ್ಲಿಕ್ ಗ್ರೀವೆನ್ಸಸ್ ಕೇಳಲಿಕ್ಕೆ ಮಾತ್ರ ಇಲ್ಲಿ ಯಾರೂ ಗತಿ ಇರಲ್ಲ. ಎಷ್ಟು ಸಾರಿ ಹೇಳಿದರೆ ಇದೇ ದಿಸ್ ಈಸ್ ನಾಟ್ ಎ ಫಸ್ಟ್ ಟೈಮ್. ನಾನು ಇದಕ್ಕೆ ಮುಂಚೆನೂ ಹೇಳಿದ್ದೀನಿ ಇವರಿಗೆ ಸುಮಾರು ಸರಿ, ದಯವಿಟ್ಟು ಬಂದು ನೀವು ವಾರ್ಡ್ ಕಮಿಟಿ ಮೀಟಿಂಗಲ್ಲಿ ಪ್ರೊಸೀಜರ್ ಪ್ರಕಾರ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ದಯಮಾಡಿ ಅದನ್ನು ವೈಂಡ್ ಅಪ್ ಮಾಡಿ ನಿಮ್ಮ ಮೀಟಿಂಗೇ ಮಾಡೋದು ಬೇಡ ಅಂತಲೂ ಸುಮಾರು ಜನ ಹೇಳಿದ್ದು. ಬಟ್ ಹೇಳಿದ್ರು ಅವ್ರು ಯಥಾ ಪ್ರಕಾರ ಅವ್ರು ಮಾಡೋದನ್ನೇ ಮಾಡ್ತಾರೆ. ನಾವು ಹೇಳೋದು ಒಂದು ಕಿವಿಯಲ್ಲಿ ಕೇಳಿಸ್ಕೊಂಡು ಮತ್ತೊಂದು ಕಿವಿಯಲ್ಲಿ ಬಿಡ್ತಾ ಹೋಗ್ತಾ ಇದ್ದಾರೆ. ಇವ್ರಿಗೆ ಅಂತ ಹೆಂಗಾಗಿದೆ ಅಂದರೆ ದಪ್ಪು ಚರ್ಮ. ಇವ್ರು ಯಾರು ಬಿಸಿ ಮುಟ್ಸೋರು ಯಾರೂ ಇಲ್ಲ. ಇನ್ನು ನಾವೇನಾದರೂ ಹೆಚ್ಚು ಕಡಿಮೆ ಮಾತಾಡಲಿಕ್ಕೆ ಹೋದರೆ ಇವರು ದಬ್ಬಾಳಿಕೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥ ಧೋರಣೆಯಲ್ಲಿ ಅವ್ರ ಮೆಂಟಾಲಿಟಿ ಆ ಥರ ಇರುತ್ತೆ. ಅದಕ್ಕೋಸ್ಕರ ಈಗಲೂ ಮೀಟಿಂಗ್ ಮುಗಿಸ್ಕೊಂಡು ನಾವು 2 ಗಂಟೆ 12 ಗಂಟೆಗೆ ಮೀಟಿಂಗ್ ಅಂತೇಳಿ ನಾವು 2 ಗಂಟೆವರೆಗೆ ಇಷ್ಟೊತ್ತರೆಗೂ ಕೂತು ಈಗ ಹೊರಗಡೆ ಇದು ಬಂದಿದ್ದೀವಿ. ಒಬ್ಬ ಇಂಜಿನಿಯರ್ ಮಾತ್ರ ಕೂತ್ಕೊಂಡಿದ್ದಾರೆ. ಅದು ಯಾರು ವಾರ್ಡ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಮಾತ್ರ. ಅವ್ರಿಗೆ ಮೇಲಧಿಕಾರಿ AWE ಇಲ್ಲ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ, ರೆವಿನ್ಯೂ ಆಫೀಸರ್ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರಲ್ಲ, BWSSBಯಿಂದ ಬರಲ್ಲ, KEB ಡಿಪಾರ್ಟ್ಮೆಂಟಿಂದ ಬರಲ್ಲ, ಯಾರೂ ಬರಲ್ಲ. ಈಗ ನಾವಿಲ್ಲಿ ಬಂದು ನಾವು ಒಂದು ಎಲ್ಲ ನಂಬರ್ಗಳು ತೊಗೊಂಡು ಒಬ್ಬೊಬ್ಬರಿಗೆ ಫೋನ್ ಮಾಡಿದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ರೆಪ್ರೆಸೆಂಟೇಟಿವ್ ಬಂದರು, ಅದರ ನಂತರ BWSSBಯಿಂದ ರೆಪ್ರೆಸೆಂಟೇಟಿವ್ ಬಂದರು. ಅದು ಬಂದ ನಂತರ ಅವ್ರು ಬಂದವರು ಕೂಡ ಏನು ಇಲ್ಲಿ ಅವ್ರು ಕೊಡ್ತಕ್ಕಂಥ ಗ್ರೀವೆನ್ಸಸ್ಗಳಿಗೆ ಏನು ಅವ್ರಿಗೆ ಸೊಲ್ಯೂಷನ್ ತೊಗೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ಏನೇ ಕೇಳಿದ್ರು ನಮ್ಮ ಇವ್ರನ್ನ ಮೇಲಧಿಕಾರಿಗಳನ್ನ ಡಿಸ್ಕಸ್ ಮಾಡಿ ಹೇಳ್ತೀನಿ ಇದೇ ಉತ್ತರ. ಹೋಗಲಿ, ಇವತ್ತು ಬೇಡ, ಇವತ್ತು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗಳಿಗೆ ಅಟ್ಲೀಸ್ಟ್ ನೆಕ್ಸ್ಟ್ ವೀಕ್ ಆದರೂ ನೆಕ್ಸ್ಟ್ ಮೀಟಿಂಗಲ್ಲಾದರೂ ಅವ್ರಿಗೆ ಸೊಲ್ಯೂಷನ್ ಸಿಗುತ್ತಾ? ಇಲ್ಲ. 10 ಮೀಟಿಂಗಿಂದ ನಾವು ಇದೇ ಬಂದು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಇದುವರೆಗೂ ಅದಕ್ಕೆ ಸೊಲ್ಯೂಷನ್ ಸಿಗ್ತಾಯಿಲ್ಲ. ಕೇಳಿದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ಮೀಟಿಂಗ್ಗೆ ಬರೋದೇ ಇಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ಇವರು ವಾರ್ಡ್ ಕಮಿಟಿ ಮೀಟಿಂಗ್ ಅಂತ ಮಾಡ್ತಾರಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡೋಂಗಿದ್ರೆ ಪ್ರೊಸೀಜರ್ ಪ್ರಕಾರ ಮಾಡಿ ಪಬ್ಲಿಕ್ ಗ್ರೀವೆನ್ಸಸ್ನ ಸಾಲ್ವ್ ಮಾಡೋಂಗಿದ್ರೆ ಮಾಡಲಿ. ಇಲ್ಲಾಂದರೆ ದಯವಿಟ್ಟು ಈ ವಾರ್ಡ್ ಕಮಿಟಿ ಕಣ್ಣೋರ್ಸೋ ತಂತ್ರ ಮಾತ್ರ ಬೇಡ. ಫಸ್ಟ್ ಈ ವಾರ್ಡ್ ಕಮಿಟಿ ಮೀಟಿಂಗ್ ಮಾಡೋಂಗಿದ್ರೆ ಮಾಡಲಿಕ್ಕೆ ನ್ಯಾಯವಾಗಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಲಿ. ನಾವು ಕಾಟಾಚಾರಕ್ಕೆ ಏನೋ ಮೀಟಿಂಗ್ ಮಾಡಿದ್ದೀವಿ, ಪಬ್ಲಿಕ್ ಗ್ರೀವೆನ್ಸಸ್ ತೊಗೊಂಡಿದ್ದೀವಿ ಅಂತೇಳಿ ಸುಮ್ಮನೆ ಪಬ್ಲಿಕ್ಗೆ ಕಣ್ಣೋರ್ಸೋ ತಂತ್ರ ಬೇಡ. ಯಾರು BBMPಯಿಂದ ಕಟ್ಟಬೇಕಾಗಿರೋಂಥ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದರೆ 700 ರೂಪಾಯಿ, 1 ವರ್ಷದ 700 ರೂಪಾಯಿ ಕಟ್ಟಲಿಲ್ಲ ಅಂತಂದರೆ ನಿಮ್ಮದು ಪ್ರಾಪರ್ಟಿ ಹರಾಜಾಗ್ತೀವಿ ಅಂತ ಮೆಸೇಜ್ ಕಳಿಸ್ತೀರಿ. ನೀವೇನು ಕೆಲಸ ಮಾಡಲಿಲ್ಲ, ನಿಮ್ಮ ಬಗ್ಗೆ ಪಬ್ಲಿಕ್ ಏನು ಆಕ್ಷನ್ ತೊಗೋಬೇಕು? ಅದಕ್ಕೆ ನಿಮ್ಮ ಹತ್ರ ಏನಾದರೂ ಉತ್ತರ ಇದೆಯಾ? ಉತ್ತರ ಕೊಡಿ. ಇಲ್ಲಾಂದರೆ ನೆಕ್ಸ್ಟ್ ವಾರ್ಡ್ ಕಮಿಟಿ ಮೀಟಿಂಗಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅದಕ್ಕೆ ಅವ್ರನ್ನೆಲ್ಲರೂ ಸೇರಿಸಿ ಗೆರವ್ ಹಾಕಬೇಕಾಗುತ್ತೆ. ಜಾಗ್ರತೆ.